ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಒಳ್ಳೆಯ ರೀತಿಯ ಅರಿಕೆಗೆ ಪ್ರತಿಯಾಗಿ ಕೆಟ್ಟ ಅರಿಕೆ. ರೀಪ್ರಿಂಟ್ಸ್ ಪುಟ 5390, ಪುಟದ ಸಂಖ್ಯೆ 270 271. ಮನುಷ್ಯನ ಸರಿ ತಪ್ಪುಗಳ, ಒಳ್ಳೆಯ ಕೆಟ್ಟವುಗಳ ಭೇದವನ್ನು ಅರಿಯಲು ಅಸಮರ್ಥನಾದ ಸ್ಥಿತಿಯಲ್ಲಿ ಸೃಷ್ಟಿಸಲ್ಪಡಲಿಲ್ಲ. ಆತನು ದೇವರ ಹೋಲಿಕೆಯಲ್ಲಿ ಮತ್ತು ಆತನ ಸ್ವರೂಪದಲ್ಲಿ ಪರಿಪೂರ್ಣವಾಗಿ ಸೃಷ್ಟಿಸಲ್ಪಟ್ಟನು. ಮನುಷ್ಯನ ದೇಹಕ್ಕೆ ಮಾತ್ರವಲ್ಲದೆ ಆತನ ಮನಸ್ಸು ಮತ್ತು ಮನಸ್ಸಾಕ್ಷಿಗೂ ಪಾಪವು ಮರಣವನ್ನು ತಂದುಕೊಟ್ಟಿರುವುದು. ಆದುದರಿಂದ ಸರಿ ತಪ್ಪುಗಳ ನಡುವಿನ ಭೇದವನ್ನು ಅರಿಯುವ ಸಾಮರ್ಥ್ಯದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸವಿರುವುದು. ಜೊತೆಗೆ ಕೆಲವರು ಇತರರಿಗಿಂತ ತಿಳುವಳಿಕೆ ಹೊಂದಲು ಹೆಚ್ಚಿನ ಅವಕಾಶವನ್ನು ಪಡೆದಿರುವರು ಮತ್ತು ಹೀಗೆ ಅವರ ಜವಾಬ್ದಾರಿಯು ಹೆಚ್ಚಾಗಿರುವುದು. ಲೋಕವು ಸಾಧಾರಣವಾಗಿ ದೇವರನ್ನು ತಿಳಿದಿಲ್ಲ ಮತ್ತು ಹೀಗಾಗಿ ಎರಡನೆಯ ಮರಣದ ಶಿಕ್ಷೆಗೆ ಒಳಗಾಗುವಂಥ ಪವಿತ್ರಾತ್ಮನಿಗೆ ವಿರೋಧವಾದ ಪಾಪವನ್ನು ಪೂರ್ಣ ಅರ್ಥದಲ್ಲಿ ಅಥವಾ ಮಟ್ಟದಲ್ಲಿ ಮಾಡಲು ಲೋಕಕ್ಕೆ ಸಾಧ್ಯವಾಗದು. ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸುಗಳನ್ನು ಮಂಕು ಮಾಡಿರುವನು. ಕ್ರಿಸ್ತನು ದೇವರಿಂದ ಕಳುಹಿಸಲ್ಪಟ್ಟನೆಂದು ಮನವರಿಕೆ ಮಾಡಿಕೊಳ್ಳಲು ಕೆಲವು ಮಟ್ಟಿನ ತಿಳುವಳಿಕೆಯು ನಮಗೆ ಅಗತ್ಯವಾಗಿರುವುದು. ಆಗ ನಾವು ಆತನನ್ನು ಅಂಗೀಕರಿಸಿ ಆತನ ಶಿಷ್ಯರು ಅಥವಾ ಹಿಂಬಾಲಕರು ಆಗಿದ್ದಲ್ಲಿ ನಾವು ಪವಿತ್ರಾತ್ಮನಿಂದಾದ ಹುಟ್ಟುವಿಕೆಯನ್ನು ಪಡೆಯುವೆವು. ಇದು ನಾವು ಪವಿತ್ರಾತ್ಮನಿಂದ ತುಂಬಿದವರಾದಷ್ಟು ಮಟ್ಟಿಗೆ ತಮ್ಮ ಮನೋನೇತ್ರಗಳು ಹೆಚ್ಚು ಹೆಚ್ಚಾಗಿ ವಿಶಾಲವಾಗಿ ತೆರೆಯಲ್ಪಡುವ ಒಂದು ಅನುಕೂಲಕರ ಸ್ಥಿತಿಗೆ ತರುವುದು. ಕರ್ತನಲ್ಲಿ ನಾವು ಸಂತೋಷಿಸುವುದಕ್ಕಾಗಿ ಮತ್ತು ನಾವು ಪರಲೋಕದ ಮಹಿಮೆಯನ್ನು ಹೊಂದುವುದಕ್ಕಾಗಿ ಸಿದ್ಧರಾಗಲು ಕರೆಯಲ್ಪಟ್ಟಿದ್ದು, ನಮ್ಮಲ್ಲಿ ಇವು ಹೆಚ್ಚಾಗುವಷ್ಟು ಮಟ್ಟಿಗೆ ನಮ್ಮ ಜವಾಬ್ದಾರಿಯು ಹೆಚ್ಚಾಗುವುದು. ಹೀಗೆ ಮುಂದುವರಿದವನಾದ ಶಿಷ್ಯನೇ ತಾನು ಮುದ್ರೆಯಾಗಿ ಹೊಂದಿದ ಪವಿತ್ರಾತ್ಮವನ್ನು ದುಃಖಪಡಿಸುವ, ಅಂದರೆ ತನ್ನ ಹೃದಯದಲ್ಲಿರುವ ಪವಿತ್ರಾತ್ಮನನ್ನು ನಂದಿಸುವ ಅಪಾಯಕ್ಕೆ ಒಳಗಾಗುವುದು. ದುಃಖಪಡಿಸುವುದು ಮತ್ತು ನಂದಿಸುವುದು ಕೂಡಲೇ ನೆರವೇರುವ ಕಾರ್ಯವಾಗಿರುವುದಿಲ್ಲದಿದ್ದರೂ ಅವು ಎರಡನೆಯ ಮರಣಕ್ಕೆ ನಡೆಸುವ ಮಾರ್ಗವಾಗಿರುವುದು. ಆದುದರಿಂದ ಪ್ರತಿಯೊಬ್ಬ ಕ್ರೈಸ್ತನು ಪರಿಶುದ್ಧತೆಯಲ್ಲಿ ಸಿದ್ಧಿಗೆ ಬರಲು, ಅಂದರೆ ಪವಿತ್ರಾತ್ಮ ಭರಿತನಾಗಿರಲು ಪ್ರಯತ್ನಿಸುತ್ತಲೇ ಇರಬೇಕು. ಅಪೊಸ್ತಲನು ಇಬ್ರಿಯ 6 ಈ ಅಂಶವನ್ನು ಪ್ರಸ್ತುತಪಡಿಸುತ್ತಾ ಹೀಗೆ ತಿಳಿಸಿರುವನು: ದೇವರ ಒಳ್ಳೆಯ ವಾಕ್ಯಗಳ ಮತ್ತು ಮುಂದೆ ಬರುವ ಕಾಲದ ಅನುಭವವನ್ನು ಸವಿದು ನೋಡಿ, ಪವಿತ್ರಾತ್ಮ ವರದಲ್ಲಿ ಪಾಲನ್ನು ಹೊಂದಿದವರು ಮನಪೂರ್ವಕವಾಗಿಯೂ ಉದ್ದೇಶಪೂರ್ವಕವಾಗಿಯೂ ಕ್ರಿಸ್ತನನ್ನು ಮತ್ತು ನೀತಿಯನ್ನು ತಿರಸ್ಕರಿಸಿ ಮತ್ತೆ ಪಾಪಕ್ಕೆ ತಿರುಗಿಕೊಂಡರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದಕ್ಕೆ ಸಾಧ್ಯವಾಗದು. ಅನಂತರದಲ್ಲಿಯೂ ಮತ್ತೆ ಆತನು ಹೇಳಿರುವುದು: ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯೂ ಇವೇ ನಮ್ಮ ಮುಂದೆ ಇರುವವು. ಕ್ರಿಸ್ತನಿಂದಾದ ಸಂಧಾನದ ಕ್ರಿಯೆಯನ್ನು ನಿರಾಕರಿಸುವುದರ ವಿಷಯವಾಗಿ ಅಪೊಸ್ತಲನು ವಿಶೇಷವಾಗಿ ತಿಳಿಸುತ್ತಾ ಹೇಳಿರುವುದೇನೆಂದರೆ, ಅಂಥವರು ಒಡಂಬಡಿಕೆಯ ರಕ್ತವನ್ನು, ಅಂದರೆ ತನ್ನನ್ನು ಶುದ್ಧಿ ಮಾಡಿದ ರಕ್ತವನ್ನು ಸಾಧಾರಣವೆಂದು ಎಣಿಸಿ ಈವರೆಗೂ ತನ್ನನ್ನು ಕೊಂಡು ತಂದಿರುವ ದೇವರ ಕೃಪಾವರವಾಗಿರುವ ಆತ್ಮನಿಗೆ ವಿರೋಧವಾಗಿ ನಡೆಯುವರೆಂಬುವುದು. ಪವಿತ್ರಾತ್ಮನನ್ನು ನಂದಿಸುವ ಅಥವಾ ಪವಿತ್ರಾತ್ಮವನ್ನು ದುಃಖಪಡಿಸುವ ಅಂಥವರನ್ನು ಭಕ್ತನಾದ ಯಾಕೋಬನು ಆತ್ಮಿಕವಾಗಿ ಅಸ್ವಸ್ಥರೆಂದು ವರ್ಣಿಸಿರುವನು. ದೇವರ ಅನ್ಯೋನ್ಯತೆಯಿಂದ ಬೇರ್ಪಟ್ಟವರಿಗೆ ಇರುವ ಒಂದೇ ಒಂದು ಮಾರ್ಗವೆಂದರೆ ಅದು ಪವಿತ್ರಾತ್ಮನಿಗೆ ಸಂಕೇತವಾಗಿರುವ ಎಣ್ಣೆಯನ್ನು ಹಚ್ಚಿ ತನಗೆ ಪ್ರಾರ್ಥನೆ ಸಲುವಾಗಿ ಅವನು ಸಭೆಯ ಪ್ರತಿಷ್ಠಿತರಾದ ಹಿರಿಯರ ಸಹಾಯವನ್ನು ಕೇಳಿಕೊಳ್ಳುವುದು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ಆತ್ಮಿಕವಾಗಿ ಅಸ್ವಸ್ಥನಾಗಿರುವವನನ್ನು ರಕ್ಷಿಸುವುದು ಮತ್ತು ಕರ್ತನು ಅವನನ್ನು ಎಬ್ಬಿಸುವನು. ಅವನು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗಿರುವುದು. ಪವಿತ್ರಾತ್ಮನು ಉಪದೇಶಿಸುವುದು. ಕರ್ತನನ್ನು ನಂಬಿಗಸ್ತರಾಗಿ ಹಿಂಬಾಲಿಸುವವರು
ತಮಗಾಗುವ ಉಪದ್ರವಗಳಲ್ಲಿ ಸುಳ್ಳು ಆರೋಪಕ್ಕೆ ಒಳಗಾಗಿ ತಮ್ಮನ್ನು ಅದು ನ್ಯಾಯಾಧಿಪತಿಗಳ ಎದುರು ಬರಮಾಡುವುದೆಂಬುದನ್ನು ನಿರೀಕ್ಷಿಸಲ್ಪಡಬೇಕಿತ್ತು. ಯಾಕೆಂದರೆ ಶಿಷ್ಯರಲ್ಲಿ ಬಹುಪಾಲು ಕಲಿತವರಾಗಿರಲಿಲ್ಲ ಮತ್ತು ವಿದ್ಯಾವಂತರಾಗಿದ್ದ ಅಧಿಕಾರಿಗಳ ಎದುರಿನಲ್ಲಿ ಬಹು ಆತಂಕಕ್ಕೊಳಗಾಗುತ್ತಿರುವೆಂದು ಅವರಿಗೆ ಅನಿಸಿತ್ತು. ಹೀಗಾದರೂ ಕರ್ತನ ಆಶೀರ್ವಾದವು ತಮ್ಮ ಮೇಲಿರುವುದೆಂದು ಮತ್ತು ತಮ್ಮಲ್ಲಿ ಸಹಜವಾಗಿರುವುದಕ್ಕಿಂತಲೂ ಉತ್ಕೃಷ್ಟವಾದ ಜ್ಞಾನವನ್ನು ಹೊಂದಿರುವೆವೆಂಬುದು ಅವರಿಗೆ ತಿಳಿದಿರಬೇಕಿತ್ತು. ಅವರು ತಾವೇನು ಉತ್ತರ ಕೊಡಬೇಕು ಎಂಬುದಾಗಿ ಚಿಂತೆ ಮಾಡದೆ ದೈವಿಕ ಸಹಾಯವನ್ನು ನಿರೀಕ್ಷಿಸುವವರಾಗಿ ಎಲ್ಲವನ್ನೂ ಕರ್ತನಿಗೆ ಒಪ್ಪಿಸಿಕೊಡಬೇಕಾಗಿತ್ತು. ಕ್ರಿಸ್ತನ ಸೇವಕರು ತಾವು ಬೋಧಿಸುವ ವಿಷಯವನ್ನು ಅಧ್ಯಯನ ಮಾಡದೆ ಪ್ರಸಂಗ ಪೀಠದ ಮೂಲಕವಾಗಿ ಇಲ್ಲವೇ ಅಧ್ಯಯನ ಕೂಟಗಳಲ್ಲಿಯಾಗಲಿ ತಮ್ಮ ಉಪದೇಶದ ಮೂಲಕವಾಗಿ ಕರ್ತನನ್ನು ಪ್ರತಿನಿಧಿಸಲು ಯತ್ನಿಸಬೇಕೆಂಬ ಯಾವ ಸೂಚನೆಯೂ ಇಲ್ಲಿ ಅನ್ವಯವಾಗುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಭಕ್ತನಾದ ಪೌಲನು ತಿಮೊಥೆಯನಿಗೆ ಹೇಳಿದ ಈ ಮಾತುಗಳನ್ನು ಪ್ರತಿಯೊಬ್ಬನೂ ಅಂಗೀಕರಿಸಿಕೊಳ್ಳಬೇಕು. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅಪಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನೂ ಆಗಿರು. ಕರ್ತನ ಮಾತುಗಳನ್ನು ನುಡಿಯಲು ಆತನಿಗೆ ಬಾಯಾಗಿ ದೇವಜನರ ಸಭೆಯ ಮುಂದೆ ನಿಲ್ಲುವುದಕ್ಕೂ ಮತ್ತು ನ್ಯಾಯಾಧಿಪತಿಗಳ ಎದುರಿಗೆ ಕರೆಯಲ್ಪಡುವುದಕ್ಕೂ ವ್ಯತ್ಯಾಸವಿರುವುದು.